ಹಾಯ್ ಹಲೋ ಎಲ್ಲರಿಗೂ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಒಂದು ಮಟನ್ ಗ್ರೇವಿ ಮಾಡುವ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ಗ್ರೇವಿ ಮಾಡಲಿಕ್ಕೆ 1 ಇಂಚು ಶುಂಠಿ, ಹಾಗೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಳುಗಳು, ಹಾಗೆ 2 ಟೊಮೆಟೊ, 1 ಕಪ್ ಕಾಯಿ ತುರಿ, 4 ರಿಂದ 5 ಈರುಳ್ಳಿ, ಒಂದು ಅರ್ಧ ಚಮಚದಷ್ಟು ಗಸಗಸೆ, ಹಾಗೆ 1 ಚಮಚದಷ್ಟು ಸೋಂಪು, 2 ರಿಂದ 3 ಗೋಡಂಬಿ, 1 ಚಮಚ ಪುಟಾಣಿ, ಒಂದು ಸ್ವಲ್ಪ ಚಕ್ಕೆ ತುಂಡುಗಳು, ಹಾಗೆ 1 ಏಲಕ್ಕಿ, 4 ಕಾಳು ಮೆಣಸು, 2 ಲವಂಗ, ಹಾಗೆ ಮಟನ್ ಮಸಾಲ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮಟನ್ನು, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 5 ರಿಂದ 6 ಅಥವಾ 8 ಎಸಳು ಅಷ್ಟು ಪುದೀನ. ಇದಿಷ್ಟನ್ನು ಜೋಡಿಸಿಟ್ಕೊಂಡಿದ್ದೇನೆ. ಇದಿಷ್ಟು ಸಾಮಗ್ರಿಗಳು ಗ್ರೇವಿ ಮಾಡಲಿಕ್ಕೆ ಬೇಕಾಗುತ್ತೆ. ಓಕೆ, ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 4 ಈರುಳ್ಳಿನ ತೊಗೊಂಡಿದ್ದೇನೆ, ಚಿಕ್ಕ ಗಾತ್ರದ್ದು. ಇದು ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕಿ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ, ಹಾಗೆ ಚಕ್ಕೆ ಲವಂಗ ಏಲಕ್ಕಿ, ಕಾಯಿ ತುರಿ, ಕಾಳು ಮೆಣಸು, ಪುಟಾಣಿ, ಗೋಡಂಬಿ, ಸೋಂಪು, ಹಾಗೆ ಗಸಗಸೆ, ಹಾಗೆ ಫ್ರೈ ಮಾಡಿಟ್ಕೊಂಡಿರುವಂತಹ ಟೊಮೆಟೊ ಮತ್ತು ಈರುಳ್ಳಿ, ಆಮೇಲೆ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, 1 ಚಮಚ ಮೆಣಸಿನ ಪುಡಿ, ಹಾಗೆ ಅರ್ಧ ಚಮಚ ಅರಿಶಿಣ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದಕ್ಕೆ 1 ಚಮಚ ಮಟನ್ ಮಸಾಲ ಪೌಡರು, ಹಾಗೆ 1 ಚಮಚ ಕೊತ್ತಂಬರಿ ಪೌಡ್ರು, ಮತ್ತು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ 2 ರಿಂದ 3 ಚಮಚ ಹಾಕ್ಕೊಂಡಿದ್ದೇನೆ. ಇದಿಷ್ಟನ್ನು ಹಾಕಿ ಫೈನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಓಕೆ, ಅದೇ ಕುಕ್ಕರ್ಗೆ ನಾನು 4 ಚಮಚ ಎಣ್ಣೆಯನ್ನು ಹಾಕಿ 2 ಈರುಳ್ಳಿ, ಹಾಗೆ 1 ಟೊಮೆಟೊ ಅಥವಾ 2 ಟೊಮೆಟೊ ತೊಗೊಂಡ್ರೆ ನಡೆಯುತ್ತೆ, ಚೆನ್ನಾಗಿ ಹೆಚ್ಚಿ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇದು ಫ್ರೈ ಆದಮೇಲೆ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಮಟನನ್ನು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5 ರಿಂದ 6 ಪುದೀನ ಎಲೆ, ಹಾಗೂ 2 ರಿಂದ 3 ಚಮಚ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತೇನೆ. ನೋಡಿ, ಹೀಗೆ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಮಟನ್ಗೆ ಚೆನ್ನಾಗಿ ಹಿಡಿಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ 1 ವಿಷಲ್ ಹಾಕಿಸಿ ಮಟನನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ತಂದಿರುವಂತಹ ಮಟನ್ನು ತುಂಬ ಎಳೆ ಇದ್ದಿತ್ತು, ಅದಕ್ಕೋಸ್ಕರ ನಾನು ಒಂದೇ ಸೀಟಿ ಹಾಕಿಸಿ ಬೇಯಿಸ್ಕೊಂಡಿದ್ದೇನೆ. ನೀವು ಹಾಗೆಯೇ ಡೈರೆಕ್ಟ್ ಮಸಾಲೆ ಹಾಕಿ ಆಮೇಲೆ ಸೀಟಿ ಹಾಕಿಸ್ಬಹುದು. ನಾನಿಲ್ಲಿ 1 ವಿಷಲ್ ಹಾಕಿಸಿ ಆಮೇಲೆ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಕೂಡ. ಈಗ ಇದಕ್ಕೆ ಬೇಕಾದಷ್ಟು ನೀರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ 1 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಟ್ಕೊಳ್ತೇನೆ. ಹಾಗೆ ನಾನಿಲ್ಲಿ ಸ್ವಲ್ಪ ಖಾರ ಬೇಕು ಅನಿಸ್ತು, ಅದಕ್ಕೋಸ್ಕರ ಈ ಟೈಮಲ್ಲಿ ಖಾರದ ಪುಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸೊ ನಾನಿಲ್ಲಿ 3 ವಿಷಲ್ ಹಾಕ್ಸಿದ್ದೇನೆ. ಮಟನ್ ತುಂಬ ಎಳೆ ಇರೋದ್ರಿಂದ ವಿಷಲ್ಸ್ ಕಡಿಮೆ ಹಾಕಿದ್ರೂ ಸಾಕಾಗುತ್ತೆ. ತುಂಬ ಬೆಳೆದಿತ್ತು ಅಂತ ಅಂದರೆ ನೀವು ಮಸಾಲೆ ಹಾಕೋ ಮುಂಚೆನೇ 4 ರಿಂದ 5 ವಿಷಲ್ ಹಾಕ್ಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ನಾನು ವಿಷಲ್ ತೆಗೆದಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಮಟನ್ ಬೆಂದಿದೆ, ಹಾಗೆ ತುಂಬ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ಸೊ ನೋಡಿ, ನೋಡಿದ್ರೇ ಬಾಯಲ್ಲಿ ನೀರು ಇರುತ್ತೆ, ಅಷ್ಟು ಚೆನ್ನಾಗಿ ಆಗಿದೆ. ಸೊ ನೀವು ಕೂಡ ಇದೇ ಮೆಥಡಲ್ಲಿ ಮಟನ್ ಗ್ರೇವಿಯನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ದೋಸೆ, ರೊಟ್ಟಿ, ಹಾಗೆ ಚಪಾತಿ ಮತ್ತು ಅನ್ನ ಎಲ್ಲದರೊಟ್ಟಿಗೂ ಕೂಡ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಾಡೋದು ತುಂಬ ಈಸಿ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಬಾಯ್ ಬಾಯ್.